ಒಂದು 6-7 ವರ್ಷದಿಂದ ಇದು ಭಾಳ ಅನನುಕೂಲ ಆಗಿಬಿಟ್ಟಿತ್ತು ರೋಡು. ಈಗ ಈ MLA ಸಾಹೇಬರು ಬಂದ ಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಈಗ 2 ಕೋಟಿ ಅನುದಾನ ಹಾಕಿ ಈ ರೋಡ್ ಅಭಿವೃದ್ಧಿಗೋಸ್ಕರ, ಆಮೇಲೆ ಇಲ್ಲಿ ಇದು ಈ 50 ಲಕ್ಷ ಇಲ್ಲಿ ಕಾಂಕ್ರೀಟ್ ರೋಡಿಗೆ ಬೇರೆ 50 ಲಕ್ಷ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದರೆ ಇದು ಇನ್ನೊಂದು ಇಲ್ಲಿ ಸಮುದಾಯ ಭವನ ಕಟ್ಟಕ್ಕೆ ಬೇರೆ ಅದಕ್ಕೊಂದು 10 ಲಕ್ಷ ಕೊಟ್ಟಿದ್ದಾರೆ. ಇವ್ರು ಬಂದ ಮೇಲೆ ಸ್ವಲ್ಪ ಅನುದಾನ, ಯಾಕೆಂದರೆ ರೈತರುಗಳಿಗೆ ಭಾಳ ದಿಷ್ಟಿ ಇಟ್ಟವರು ಇವರು. ಒಳ್ಳೆ ಮನುಷ್ಯ, ಪರವಾಗಿಲ್ಲ, ಚಿಕ್ಕ ವಯಸ್ಸಾದ್ರೂ ಒಳ್ಳೆ ಗುಣ ಇದೆ, ಒಳ್ಳೆ ಮನುಷ್ಯರು. ಎಷ್ಟೇ ಆಗಿರಲಿ, ಎಂಥ ದೊಡ್ಡವರೇ ಆಗಲಿ, ಹಣ 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 ಅಂದ್ಕೊಂಡು ಒಳ್ಳೊಳ್ಳೆ ಮಾತಾಡ್ತಾರೆ. ಆದ್ದರಿಂದ ನಮ್ಮೂರಿಗೆ ಅಭಿವೃದ್ಧಿ ಕೆಲಸಕ್ಕೆ ಇವಾಗ ಮೊದಲು ಗೋಣಿ ಮಾಡಿದ್ದಾರೆ. ಇವಾಗ ಇಲ್ಲಿಂದ ಆಚೆಗೆ ಕೆಲಸಗಳು ಆಗ್ತವೆ, ಏನು ತೊಂದರೆ ಇಲ್ಲ. ಸರ್, ನೀವು ಭಾಳಷ್ಟು ಈ ಶಾಸಕರು ಇನ್ನೂ ಚಿಕ್ಕ ವಯಸ್ಸಲ್ಲ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತವ್ರೆ. ವಿಧಾನಸೌಧದಲ್ಲ ನೋಡ್ತಾ ಇದ್ದೀನಿ, ಟಿ ಒಳಗೆ ಟೇಬಲ್ ಗುದ್ದಿ ಮಾತಾಡ್ತಾರೆ. ಹೇಗೆ ನಾನು ಯಾರನ್ನೂ ಕಾಣಿ ಈ ಥರ ನಮ್ಮ ನೆಲಮಂಗಲ ತಾಲೂಕೆ ಅವಾಗ ಇಬ್ಬರು ಮಿನಿಸ್ಟರ್ ಆಗಿಲ್ಲ, ಅವರು ಹಿಂಗೆ ಗುದ್ದಿ ಮಾತಾಡ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಟೇಬಲ್ ಗುದ್ದಿ ಮಾತಾಡ್ತಾರೆ ಈ MLA ಸಾಹೇಬರು. ಒಳ್ಳೆ ಗಂಡು ವ್ಯಕ್ತಿ. ನಮ್ಮ ಹೆಸರು ವೀರಭದ್ರಯ್ಯ ಅಂತೇಳಿ, ನಮ್ಮ ಮಾಜಿ ಉಪಾಧ್ಯಕ್ಷರಾಯಿದ್ದೋ 2 ಸಾರಿ ಮೆಂಬರ್ ಆಯಿದೋ ಸುಳ್ಳಿ ಪಂಚಾಯತಿಗೆ. ನಾವು ಆಳ್ಬರು ಸೇನೆ. ಓಕೆ ಸರ್, ಥ್ಯಾಂಕ್ ಯು.